ಮತ್ತ ಅವಾಗ ಹಳ್ಳಿ ಒಳಗೆಲ್ಲ ಲೌಡ್ ಸ್ಪೀಕರ್ ಎಲ್ಲ ಹಾಕಿ ಜೋರಂಗೆಲ್ಲ ಇದನ್ನ ಮಾಡ್ತಿದ್ರು. ಡ್ರಾಮಾ ಗಿಮಾ ಎಲ್ಲ ಹಂಗೆ ಬಯಲಾಟ ಅಂತ ಹೇಳಿಬಿಟ್ಟನು ಮಾಡ್ತಿದ್ರು. ಹೌದ್ರಿ, ಅವನ್ನೆಲ್ಲ ಮಾಡಿಸ್ತಾ ಇದ್ರು ಅವ್ರು. ಅದು ನಮಗ್ ನೆನಪಿದ್ದಂಗ್ರಿ. ನಾನು 8th 9th 10th ಏನಿದ್ವಲ್ರಿ ಬೆಳ್ಳಟ್ಟಿ, ಅಲ್ಲಿ ನೌಕರಿ ಇತ್ತು ಅವ್ರದ್ದು, ಶಿರಟ್ಟಿ ತಾಲೂಕು ಬೆಳ್ಳಟ್ಟಿ ಒಳಗ್ರಿ. ಅಲ್ಲೇ ಎಂಕಂಚಿ ಕಂಪ್ನಿ ಅಂತೇಳಿ ನಾಟಕ ಕಂಪ್ನಿ ಬಂತ್ರಿ. ದೊಡ್ಡ ಕಂಪ್ನಿ ಅದ. ಈಗ ಹೆಂಗ ಗುಡಿಗೇರಿ ಬಸವರಾಜ್ ಅವ್ರ ಕಂಪ್ನಿ ಐತಲ್ರಿ, ಆ ತರ ಬಂದಾಗ ಅವರು ನಾಟಕ ನಡೀತಿದ್ವಲ್ಲ, ಅವರು ಅಪ್ಪಾರದ ದಿನ ಹೋಗಿ ಮಾಲಕರಿಗೆ ಅವ್ರಿಗೆ ಗೆಳತನ ಬೆಳೀತು. ಅಪ್ಪಾರಿಗೆ ಮತ್ತು ಆ ನಾಟಕ ಕಂಪ್ನಿ ಮಾಲಕರಿಗೆ. ಮುಂದೆ ಅದಕ್ಕೆ ನರಸಿಂಹರಾಜು ಅವ್ರನ್ನ ಕರೆಸಿದ್ರು ಪಾತ್ರ ಮಾಡಕ್. ಅವ್ರು ನಾಟಕ ಕಂಪ್ನಿ ಅವ್ರು ಕರೆಸ್ತಾರ. ಅವ್ರಿಗೆ ಡೈಲಾಗ್ ಹೇಳ್ಕೊಡುದು ಅಪ್ಪಾರ. ಮೊದಲ ಅವರು ಇವತ್ತು ನಾಟಕ ಐತಂದ್ರೆ ನಿನ್ನೆ ಏನ್ ಬಂದ್ರು ಅವ್ರಿಗೆಲ್ಲ ಡೈಲಾಗ್ ಹೇಳ್ಕೊಟ್ಟು, ಆಮೇಲೆ ಪರದೆ ಹಿಂದ ಪ್ರಾಂಪ್ಟಿಂಗ್ ಅಂತಾರ, ಗೊತ್ತಲ್ಲ ನಿಮಗೆ? ಅಂದ್ರೆ ಡೈಲಾಗ್ ಹೇಳ್ಕೊಡೋದು, ಅವ್ರು ಎಲ್ಲಿ ನಿಲ್ತಾರ ಅದನ್ನ ಎತ್ತಿ ಕೊಡೋದು, ಅದನ್ನ ಅಪಾರ ಮಾಡ್ತಿದ್ರು. ಆಮೇಲೆ ಸುದರ್ಶನ್ ಶೈಲೇಶ್ವರಿ ಅವ್ರು ಬಂದಿದ್ರು ಸುದರ್ಶನ್ ಶೈಲೇಶ್ ನಾಟಕಕ್ಕೆ. ಅದ್ರೊಳಗು ಅದು ಲಂಬಾಣಿ ಮಗಳಕಿ, ಒಂದು ಲಂಬಾಣಿ ತಾಂಡದೊಳಗ ಮಗಳು, ಲವ್ ಸ್ಟೋರಿ ಅದು. ಅವಾಗ ತಂದೆ ವಿರುದ್ಧ ಹೋಗಿ ಆ ಹುಡುಗನ್ ಮದ್ವಿ ಮಾಡ್ಕೊಳ್ಳೋದು ಕತ್ತಿದ ಒಂದು ನಾಟಕ ಇತ್ತ. ಅದನ್ನು ನಾಟಕ ಬಾಳ್ ಚಲೋ ನಡೀತು ನಮ್ಮಲ್ಲಿ ಬೆಳ್ಳಟ್ಟಿಗಿರಿ. ಆಮೇಲೆ ಕೊನೆ ಶೋ ಮಾಲಕರ ಆಫರ್ ಮಾಡಿಬಿಟ್ರು ನನ್ನ ಪಾತ್ರ ಅಂದ್ರೆ ಆ ಲಂಬಾಣಿ ಹುಡುಗಿ ಶೈಲೇಶ್ವರಿ ತಂದಿ ಪಾತ್ರನ ಹಿರೇಮಠ್ ಡಾಕ್ಟರ್ ಮಾಡ್ತಾರ ಅಂತೇಳಿ. ಆ ಪ್ರಚಾರ ಮಾಡಿದ ಕೂಡಲೇ ಏನಾಗ್ಬಿಡ್ತ್ರಿ, ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟು ಜನ ನಿಂತು ಬಿಟ್ರು ಹೊರಗೆ. ಅಪ್ಪರ್ ಗೊತ್ತಲ್ರಿ, ಎಲ್ಲ ಸುತ್ತಲ ಹಳ್ಳಿಗೆಲ್ಲ ಪರಿಚಯ. ಕೊನೆಗೆ ಮಾಲಕ್ರು ಏನ್ ಮಾಡಿಸ್ಬಿಟ್ರು, ಟಿಕೆಟ್ ಮುಗಿದು ಹೋಗ್ಬಿಟ್ಟು, ಈಗ ಅದು ಬೇಡ, ಟಿಕೆಟ್ ಬೇಡ, ಏನ್ ಬೇಡ, ಪಡೆದೆ ಸುತ್ತಲೂ ಕಟ್ಟಿದ್ದ ತೆಗೆದ್ ಬಿಡ್ರಿ ಅಂತ ತೆಗಿಸ್ಬಿಟ್ರು, ಓಪನ್ ಮಾಡಿಸ್ಬಿಟ್ರು. ಅಷ್ಟ ಚಂದ ನಾಟಕ ನಡೀತ್ರಿ ಅದು. ಅವಾಗ ಇವನ್ ಸುದರ್ಶನ್ ಶೈಲೇಶ್ವರಿ ಅವರು, ಡಾಕ್ಟರ್ ನಿಮ್ಮಲ್ಲಿ ಎಷ್ಟು ಪ್ರತಿಭೆ ಐತಂದ್ ನಮಗ್ ಗೊತ್ತಿದ್ದಿದ್ದಿಲ್ಲ ಅಂತ. ನಾಟಕ ಹೆಸರೇನ್ರ ನೆನಪಿದೇನ್ರ? ಬಾಳ ಹೇಳ್ತಿದ್ರಿ ನಾನು. ಬಟ್ ಆ ಕಂಪನಿ ಅವ್ರು ಆಡಿದ ನಾಟಕದ ನೆನಪ, ಸಂಪತ್ತಿ ಸವಾಲ್ ಆಡ್ತಿದ್ರು ಅವರು. ನಮ್ಗ ಅದೊಂದು ಖುಷಿ. ಅದರೊಳಗೆ ರಾಜ್ಕುಮಾರ್ ಪಾತ್ರ ಬದ್ರಿ, ಆ ಹೀರೋ ಅವರೆಲ್ಲ ಬಂದು ನಮ್ ಕೂಡ ಕ್ರಿಕೆಟ್ ಆಡೋರು. ನಮ್ ತಾಯಿ ಅವ್ರನ್ನೆಲ್ಲ ಊಟಕ್ಕೆ ಕರಿತಿದ್ರು. ಅವ್ ಹೀರೋಯಿನ್ಗಳೆಲ್ಲ ಬಂದು ನಮ್ಮ ಕುಟಾಗ ಅಡಿಗೆ ಮಾಡೋದು ಎಲ್ಲಾರು ಮನೆಯಾಗ. ಮತ್ ನಮ್ದು 5-6 ಮನಿ ಅಂದ್ರೆ ನಿಮಗ್ ಗೊತ್ತು. ಅದಕ್ಕೆ ಅವ್ರ 30 ಮಂದಿ ಬಂದ್ರು ಸಹ್ಯ, 20 ಮಂದಿ ಬಂದ್ರು ಸಹ್ಯ. ಅಪ್ಪಾರು ಅವ್ರ ಮಾಲಕರು ಮಾತಾಡ್ಕೊಂಡ್ ಕುಂದಿರ್ತಿದ್ರು. ಇವರೆಲ್ಲ ಆಕ್ಟರ್ಗಳು ನಮ್ ಕುಟ, ನಾವ್ ಕ್ರಿಕೆಟ್ ಆಡೋದು ನೋಡಿದವ್ರು ನಾವು ಆಡ್ತೀವಿ ಅಂತ ಹೇಳಿ, ಮಕ್ಕಳು ಕೂಡ, ಹುಡುಗರು ಕೂಡ. ಇವಾಗ ತಮ್ಗೆ ಅದ ಡ್ರಾಮಾದೆಲ್ಲ ನಂಟಿದ್ಯಾ ನಾಟಕದ ಕಂಪನಿ? ನನಗಿಲ್ರಿ, ನಮ್ ತಮ್ಮಗ್ ಬಂತದ. ನನ್ಕಿಂತ ಸಣ್ಣವನ್ನ ಅಪ್ಪಾರ ಹಿಂಗ ಊರಾಗ ನಾಟಕ ಆಡೋ ಮುಂದೆ ಅವ್ನ್ ಕರ್ಕೊಂತಿದ್ರು. ಆಮೇಲೆ ಅವ PUC ಆದ್ಮೇಲೆ ಇಂಜಿನಿಯರಿಂಗ್ ಕಲಿಯಕತ್ತಿದ್ದ. ಫೈನಲ್ ಇಯರ್ ಇದ್ದಾಗ BV ಕಾರಂತರದ ರಂಗಾಯಣದ ಇಂಟರ್ವ್ಯೂ ಬಂದ್ವ. ಬಂದ್ ಕೂಡ ಅದ್ರೊಳಗೆ ಹೋಗಿ ಸೆಲೆಕ್ಟ್ ಆಗಿಬಿಟ್ಟ. ಈಗ ಸದ್ಯ ಅವ ರಂಗಾಯಣ ನಟ. ಈಗ ಸದ್ಯ ಅವ್ರದ್ದು ಪಚ್ಚ ಪಿಕ್ಚರ್ ರಿಲೀಸ್ ಆಗೈತಲ್ಲ, ಸುದೀಪ್ ಅವ್ರದ್ದು, ಅದ್ರೊಳಗೆ ಪಾತ್ರ ಮಾಡ್ಯಾನ್ರಿ. ಈಗ ಮೊನ್ನೆ 5ನೇ ತಾರೀಕು ರಿಲೀಸ್ ಆತ್ರಿ. ಈಗ ನನ್ಕಿಂತ ಸಣ್ಣವ್ರಿ. ಇನ್ನೂ ಇದೆ. ಈಗ ಸುಮಾರು 38 ವರ್ಷ ಕಲಾ ಸೇವೆ ಮಾಡಿದ್ರು ಅವ್ರೀಗ ರಂಗಭೂಮಿ ಒಳಗ. ರಂಗಾಯಣ ತಮಗ್ ಗೊತ್ತೈತಲ್ರಿ, ರಘು ಬಂದಾರ, ಆಮೇಲೆ ಮಂಡ್ಯ ರಮೇಶ್ ಅವ್ರಿಷ್ಟರು ಕೂಡ ಇದ್ರು. ಅವ್ರು ರಾಜೀನಾಮೆ ಕೊಟ್ಟು ಫಿಲ್ಮ್ ಲ್ಯಾಂಡಿಗೆ ಬಂದ್ರು. ಇವ ಹೋಗ್ಲಿಲ್ಲ, ನಾವು ನಮ್ಮ ರಂಗಭೂಮಿನ ನಮಗ ಇರ್ಲಿ ಅಂತ ಹೇಳಿ. ಈಗ ಅವರು ಬಿಡ್ಲಿಲ್ಲ ಸುದೀಪ್ ಅವರು. ಹಿಂಗಾಗಿ ಅದರಲ್ಲಿ ಪಾತ್ರ ಮಾಡ್ಯಾನ ಈಗ ಫಿಲ್ಮ್ನಾಗ. ಅದಕ್ಕೊಂದ್ ಹೇಳ್ಬೇಕಂದ್ರೆ, ಈಗ ನಮ್ ತಮ್ಮನ ಬಗ್ಗೆ ಹೊಗಳ್ಕೋಬೇಕಂತಲ್ಲ, MP ಪ್ರಕಾಶ್ ಸಾಹೇಬ್ರು ಗೊತ್ತಲ್ರಿ, ಉಪಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಸಂಪುಟದೊಳಗ. ಅವಾಗ ಅವ್ರು ಒಂದಿನ ಒಂದ್ ಮಾತು ಹೇಳಿದ್ರು, ಹಿಂಗ ಎಲ್ಲಾ ಜನರು ಕೂಡಿದಾಗ ಒಂದು ಸುಮಾರು 200-300 ಜನರು ಇದ್ರೆ ನಾ ಪರಿಚಯ ಮಾಡ್ಕೊಂಡೆ. ನಾನು ಹಿಂಗ ರಂಗಾಯಣದ ಅಂದ್ರೆ ಅವ್ರಿಗೆ ಪರಿಚಯ ಇತ್ತು, ಕ್ಲೋಸ್ ಇದ್ರು. ನಂದು ಪರಿಚಯ ಆಗಿರ್ಲಿಲ್ಲ. ಹಿಂಗ್ರಿ ನಾನು ಪ್ರಶಾಂತ್ ಹಿರೇಮಠ್ರ ಅಣ್ಣ ಅಂತ. ಅವ್ರು ನನ್ನ ಮೇಲಿನಿಂದ ಹಿಂಗ್ ಕೆಳಗೆ ನೋಡಿದ್ರು. ಚಿಕ್ಕದೊಡ್ಡಪ್ಪರ ಮಕ್ಕಳು ನಾದ್ರು. ಯಾಕೆ ಸರ್ ಅಂದೆ.
ನೀವು ಕರೀನ ನಿಮ್ ತಮ್ಮ ಕಾಸು ಅದು ಕಾಸು ನಮ್ಮ ತಮ್ರಿ ಅಂತ. ನಾ 2ನೇದವ ಅವ 3ನೇದವ. ಮತ್ತೆ ಅವ ನೋಡಿದ್ರೆ ಎಷ್ಟು ಚಂದ ಅದ, ನೀವು ನೋಡಿದ್ರೆ ಹಿಂಗದಿರಿ ಅಂದ್ರು. ಅಂದ್ಕೊಡ್ಲ ಅವಾಗ ಹೇಳಿದ್ರಿ, ನಾನ್ ನಮ್ಮ ತಂದೆಯವ್ರನ್ನ ಓದಿದ್ ಸರ್, ಅವ ನಮ್ಮ ತಾಯಿನ ಓದ್ತ, ಕಲರು ಮೂಗು ಭಾಳ ಚಂದ ಅದಾವ ಅವನು ಅಂತ. ಅದಕ್ಕೆ ಅವಾಗೆಲ್ಲ ಕೂಡಿ ಜನರಿಗೆ ಹೇಳಿದ್ರು. ಇವ್ರ ತಮ್ಮ ಅವತ್ತು ಈಗ 35, ಅವಾಗಿನ್ನು 30 ವರ್ಷನೇ ಹಿಂಗೇನಾಗಿದ್ರೆ ರಂಗಭೂಮಿ ಕಡೆ ಹೋಗ್ದನ ಸಿನಿಮಾ ರಂಗಕ್ಕೆ ಬಂದ್ಬಿಟ್ಟಿದ್ರೆ ಇನ್ನೊಬ್ಬ ರಾಜ್ಕುಮಾರ್ ಆಗ್ಬಿಡ್ತಿದ್ದ. ಅಂದ್ರೆ ನೋಡ್ರಿ, ಮತ್ತೆ ಅಷ್ಟು ದೊಡ್ಡವ್ರ ಬಾಯಾಗಿಂದ ಅದು ಬರ್ಬೇಕಂದ್ರೆ ಬರೋದು ಅಷ್ಟು ಸರಳ ಅಲ್ಲ. ಹೌದಿಲ್ಲ? ಅದೊಂದು ದೊಡ್ಡ ಪ್ರಶಸ್ತಿನ ಇದ್ದಂಗ. ಹೆಂಗ ಅನ್ಸುತ್ತ ಅದ್ ನಿಮಗೆ? ಅದು ಬಾಳ ಹತ್ರ ಹೇಳಿದಾಗ ಹೆಮ್ಮೆಯಿಂದ ಎದಿ ಹೋಗ್ತೈತ್ರಿ. ಅದು ಖುಷಿನೇ. ಎಸ್, ಅದು ಒಂದು ಕ್ಷಣ. ಇನ್ನೊಂದು ಕ್ಷಣ ನಂಗೆ ನೆನಪಿದ್ದಂಗ, ಸುಮಾರು ಈಗ 20-25 ವರ್ಷಗಳ ಹಿಂದೆ ತಲೆದಂಡ ನಾಟಕ, ಅದು ನಿಮಗ್ ಗೊತ್ತು, ಜಗಜ್ಯೋತಿ ಬಸವಣ್ಣವ್ರದ ನಾಟಕ. ಅದನ್ನ ಧಾರವಾಡದೊಳಗ ರಂಗಾಯಣ ಟೀಮ್ ಬಂದ್ಕೂಡ ಅದಕ್ಕೆ ಮುಖ್ಯ ಅತಿಥಿಗಳು ಗಿರೀಶ್ ಕಾರ್ನಾಡ್, ಜ್ಞಾನಪೀಠ ಪ್ರಶಸ್ತಿ ವಿಜೇತರವರು. ಆಮೇಲೆ ನಾಟಕ ಶುರುವಾತು, ನಾಟಕ ಮುಗಿದ ಕೂಡ್ಲೇನ ಗಿರೀಶ್ ಕಾರ್ನಾಡ್ರು ಸ್ಟೇಜ್ ಮೇಲೆ ಬಂದು ನಮ್ಮ ತಮ್ಮನ್ನ ಅಪ್ಕೊಂಡ್ಬಿಟ್ರು. ಆಮೇಲೆ ಮತ್ತ ಟೇಬಲ್ ಚೇರ್ ಹಾಕಿ ಅವರು ಸಭೆ ಶುರು ಮಾಡಿದ್ರು. ಅವಾಗ ಒಂದು ಮಾತು ಕೇಳಿದ್ರು ಅವರು, ಈ ನಾಟಕ ಯಾರು ಬರ್ದಾರಂತ ಎಷ್ಟು ಜನಕ್ಕೆ ಗೊತ್ತೈತಿ ಹೇಳ್ರಿ ಅಂತ. ನಾವು ಒಂದು 10-15 ಜನ ಕೈ ಎತ್ತಿದ್ವಿ. 200ಕ್ಕಿಂತ ಜಾಸ್ತಿ ಜನ ಇದ್ರು. ಅವಾಗ ಹೇಳಿದ್ರು, ಈ ನಾಟಕ ಬರ್ದಿದ್ ಬರೋದು ಎಷ್ಟೋ ವರ್ಷಗಳಾದವು. ಆಮೇಲೆ ನೂರಾರಲ್ಲ ಸಾವಿರಾರು ಪ್ರದರ್ಶನಗಳನ್ನು ಕಂಡಿತಿದ್ದವು. ನನಗೆ ಸಮೀಪ ಇದ್ದವರು, ಪರಿಚಯ ಇದ್ದವ್ರು ನನ್ನ ಅತಿಥಿ ಮಾಡೋರು. ಮತ್ತ ಅಲ್ಲೋ ನಾನ ಬರ್ದಿದ್ ನಾಟಕ ನನ್ನ ಯಾಕೆ ಕರಿತಿರೋ, ಬೇರೆದವ್ರನ್ನ ಕರೀರಿ ಅಂದ್ರು. ಇಲ್ಲ, ನೀವು ಬರ್ಬೇಕು. ಹೋಗ್ತಿದ್ದೆ. ನಾಟಕ ಮುಗಿಯವರೆಗೂ ಕಾಯ್ತಿದ್ದೆ. ನಾನು ನಾಟಕ ಬರೆಯೊಳಗ ನನ್ನ ತಲೆಯೊಳಗೆ ಏನ್ ಬಸವಣ್ಣ ಇದ್ನಲ್ಲ, ಅವ ರಂಗದ ಮೇಲೆ ಬರ್ತಾನ ಅಂತ ಕಾಯ್ತಿದ್ದೆ. ಇಲ್ಲಿವರೆಗೆ ಬರ್ಲೇ ಇಲ್ಲವ. ಇದು ಮೊದಲನೇ ಸಲ ಪ್ರಶಾಂತ್ ಹಿರೇಮಠರು ನಮ್ಮ ಬಸವಣ್ಣನ ತಗೊಂಡ್ ರಂಗಭೂಮಿ ಮೇಲೆ ಬಂದ್ಬಿಟ್ರು. ಅವ್ರು ಅದಕ್ಕೆ ಬಂದ ಕೂಡಲೇ ಅವ್ರನ್ನ ಅಪ್ಕೊಂಡೆ ನಾನು ಅಂತ ಹೇಳಿ. ಅವ್ರ ಕನಸ, ಅವ್ರು ಏನೋ ಯೋಚನೆ ಮಾಡಿ ಬಸವಣ್ಣನ ಅದ್ರಲ್ಲಿ ಬರ್ದಿದ್ರು, ಆ ತರ ಬಸವಣ್ಣನ ಹುಡುಕ್ತಿದ್ರು. ಅದೇ ಅಭಿನಯ, ಅದೇ ಔಟ್ಲುಕ್. ಇವನ್ ನಮ್ಮ ರಂಗಾಯಣರಿಗೂ ಹೇಳ್ತಿರ್ತಾರೆ, ನಾವಿಬ್ಬರು ಆ ಪಾತ್ರ ಮಾಡೋದು, ಪ್ರಶಾಂತ್ ಹಿರೇಮಠ ನಾನು. ಆದ್ರ ಕಾರಂತರು ಅವ ಇಲ್ಲ ಅಂದ್ರೆ ಅಷ್ಟೇ ನನ್ ಕೊಡ್ತಿದ್ರು. ಅವ ಇದ್ರೆ ಅವನ ಮಾಡ್ಬೇಕು, ಪ್ರಶಾಂತ್ನ ಮಾಡ್ಬೇಕು ಪಾತ್ರ ಅಂತ. ಇವತ್ತಿಗೂ ಅವರು ರಂಗಭೂಮಿ ಒಳಗೆ ಸಕ್ರಿಯವಾಗಿದ್ದಾರೆ. ಸೊ ಇವಾಗ ಮೊದಲ ಬಾರಿಗೆ ಅವರು ಸಿನಿಮಾದಲ್ಲಿ ಮಾಡಿದ್ದು. ಈಗ ನಿಮ್ಮ ಗಾನಲೋಕ ಸ್ಟುಡಿಯೋದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಬಹಳ ಸಂತೋಷ ಐತ್ರಿ ನನಗೆ. ಅಂದ್ರೆ ನನ್ನ ಈಗ ರಿಟೈರ್ಮೆಂಟ್ ಹವ್ಯಾಸಕ್ಕೆ ಒಂದು ಒಳ್ಳೆ ಇದು ಸಿಕ್ಕಂಗ ನನಗೆ ದಿಕ್ಕು. ಸಾಯಂಕಾಲ 6 ಗಂಟೆಗೆ ಬರ್ತೀವಿ, 9 ಗಂಟೆ 9:30 ಹೆಂಗಾಗ್ತದಂತ ನಮ್ಗೆ ಗೊತ್ತಾಗಲ್ಲ. ಇಲ್ಲ ಅಂದ್ರೆ ಆ ಸಾಯಂಕಾಲದ ಹೊತ್ತು ಕಳಿಯೋದು ಬಹಳ ಕಷ್ಟ ಗಂಡು ಮಕ್ಳಿದ್ರಿ. ಹೆಣ್ಮಕ್ಳಿಗೆ ನಡೀತೈತೆ, ಟಿವಿ ಸೀರಿಯಲ್ ನೋಡ್ಕೊಂತ ನೀವು ಆರಾಮ ಇದ್ದು ಬಿಡ್ತೀರಿ. ಗಂಡ್ ಮಕ್ಳಿಗೆ ಬಹಳ ಜನ ಅಲ್ಲಿ ಏನೇನೋ ಚಟಗಳನ್ನ ಬೆಳೆಸ್ಕೊಂಡ್ಬಿಡ್ತಾರೆ. ಆಮೇಲೆ ಆ ಚಟಗಳು ಇದ್ದವ್ರಿಗೆ ಗೆಳೆಯರು ಬಾಳ, ಅವ್ರು ಎಲ್ಲೇ ಇರ್ಲಿ ಫೋನ್ ಮಾಡಿ ಕರೀತಾರ, ಇಷ್ಟರು ಕೂಡಿ ಬಿಡ್ತಾರೆ. ಈ ಬೇರೆ ಏನು ಚಟಗಳು ಇಲ್ಲಂತ ನಮ್ಮಂತವ್ರಿಗೆ ದೊಡ್ಡ ಸಮಸ್ಯೆ ಆಗಿಬಿಡ್ತೈತಿ. ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ಅವಾಗ ಇದೊಂದು ಒಳ್ಳೆ ಇದು ಸಿಕ್ಬಿಡ್ತು ನಮಗೆ, ಇನ್ಸ್ಟ್ರೂಮೆಂಟ್ ಅಂತೀವಲ್ಲ ಹಂಗ್ರಿ. ಹಿಂಗ್ ನಮ್ಮ ಇದನ್ನ ಬೆಳೆಸ್ಕೊಳ್ಳೋಣ. ಈಗ ನಾನಷ್ಟ ಹಾಡೋದು ಬೇಡ, ನನ್ನಂತವ್ರಿಗೆ ಎಲ್ಲರಿಗೂ ನಾವು ಸಂತೋಷ ಕೊಡೋದು, ಅವಕಾಶ ಕೊಡೋಣ ಅಂತ. ಈಗ ನಾವ ಬರೀ ಹಾಡ್ಕೊಂತ ಕೂದ್ರೆ ಬೇಜಾರಾಗ್ತದಲ್ವೇ? ಅದಕ್ಕೆ ಒಂದಿಷ್ಟು ಮಂದಿ ಕೇಳೋರು ಬೇಕು, ಚಪ್ಪಾಳೆ ತಟ್ಟೋರು ಬೇಕು. ಅದಕ್ಕೆ ಇದನ್ನ ದುಡ್ಡಿನ ಆಸೆಗೆ ಮಾಡ್ಲಿಲ್ರಿ. ನಾವಂತೆಲ್ಲ ಶ್ರೀಮಂತರದೀವಿ, ಇದು ನನ್ನ ಸ್ವಂತ ಬಿಲ್ಡಿಂಗು. ಇದನ್ನ ಖಾಲಿ ಇದ್ರೆ ನಂದು ಆಫೀಸ್ ಅಂತ ಮಾಡ್ಕೊಂಡಿದ್ದೆ, ಅದನ್ನ ಸ್ಟುಡಿಯೋ ಮಾಡ್ಕೊಂಡ್ಬಿಡೋಣ ಅಂತ ವಿಚಾರ ಬಂತು. ಮೊದಲು ಇಲ್ಲಿ ಆಫೀಸ್ನಾಗ ಹಾಡ್ತಿದ್ರು. ಹಂಗ ಹಾಡುವಾಗ ಅವರು ನನ್ನ ಗೆಳೆಯರು ಮತ್ತ ಓಣ್ಯನವರು ಎಲ್ಲಾರು ಬರ್ತಿದ್ರು. ಮತ್ತ ಆ ಐಡಿಯಾ ಬಂತ ಅವಾಗ, ಅಂದ್ರೆ ನಮ್ಮಂಗ ಎಲ್ಲರಿಗೂ ಒಂದು ಅವಕಾಶ ಕೊಡೋಣ, ವಿಶೇಷವಾಗಿ ಸೀನಿಯರ್ ಸಿಟಿಜನಿಗೆ ಕೊಡೋಣ.
ಹಂಗ ಹವ್ಯಾಸ ಇದ್ದವ್ರು ಬಾಳ್ ಮಂದಿ ಅದಾರ ಅಂತ ಹೇಳಿ. ಇದ್ರಲ್ಲಿ ಮುಂದೆ ಇನ್ನು ಏನ್ ಮಾಡ್ಬೇಕು ಅಂತ? ಇದ್ರದ್ದು ಮುಂದುವರಿದ ವರ್ಷ ಏನಂದ್ರೆ ಈಗ ಆರ್ಕೆಸ್ಟ್ರಾ ಮಾಡಾಕತ್ತೀವಿ. ಓಕೆ. ಈಗ ನಮ್ಮ ಸ್ಟುಡಿಯೋದವ್ರ ನಾವು 3 ಮಂದಿ ಹಾಡುಗಾರರು, ಮತ್ ಈಗ ಬರೋರಲ್ಲೇನೋ 2-3 ಮಂದಿ ಬಾಳ್ ಚಲೋ ಹಾಡ್ತಾರೆ. ಹಿಂಗ್ ಹಾಡಕ್ ಬರ್ತಾರಂದ್ರೆ ಅವರು 70-80 ಮಟ್ಟ ಬಂದ್ರಂದ್ರ ಅವ್ರನ್ನು ಸೆಲೆಕ್ಟ್ ಮಾಡ್ಕೊಂಡು ನಮ್ ಕೂಡ ಕರ್ಕೊಂಡು ಆರ್ಕೆಸ್ಟ್ರಾದಾಗ ಅವ್ರಿಗೆ ಅವಕಾಶ ಕೊಡ್ತೀವಿ. ಎಂತೆಲ್ಲ ಪ್ರೋಗ್ರಾಮ್ಗೆಲ್ಲ ನೀವು ಅವಕಾಶ? ಈಗ ನಮಗ್ ಮದ್ವಿ ಕರೀತಾರ್ರಿ, ವಿಶೇಷವಾಗಿ ಹಿಂದಿನ ದಿನ ಎಂಗೇಜ್ಮೆಂಟ್ ಇದ್ದಾಗ, ಸಂಗೀತ ಪ್ರೋಗ್ರಾಮ್ ಅಂತ, ಅಥವಾ ಮದುವೆ ಇದ್ದಾಗ, ಆಮೇಲೆ ಬೇರೆ ಬೇರೆ ಖಾಸಗಿ ಕಾರ್ಯಕ್ರಮಗಳು ಕರೀತಾರೆ. ಅಲ್ಲಿ ಹೋದಾಗ ನಾವು ಮತ್ತ ಸೌಂಡ್ ಸಿಸ್ಟಮ್ ಎಲ್ಲ ದೊಡ್ಡ ತರಿಸಿರ್ತೀವಿ ಅವಾಗ, ಅಲ್ಲಿ ಸೈಜ್ ಪ್ರಕಾರ. ಆಮೇಲೆ ಹಾಡ್ತೀವಿ ಅಲ್ಲಿ. ಇಷ್ಟು ಒಂದೊಂದು ಫಂಕ್ಷನ್ ಸುಮಾರು 30-40 ಹಾಡಿನ ಮಟ್ಟ ಹಾಡಿವಿ. 3-4 ತಾಸು ಕಾರ್ಯಕ್ರಮ ರೀ. 30-40 ಹಾಡುಗಳು. ಹೌದು ಹೌದು. ಈಗ ನಾನು ಒಂದು ವಿಶೇಷ ಬೇರೆ. ನಾನು ಹೆಚ್ಚಾಗಿ ರಾಜ್ಕುಮಾರ್ ಅವರು, ಪಿ ಬಿ ಶ್ರೀನಿವಾಸ್ ಅವ್ರ ಹಾಡನ್ನ ಹಾಡ್ತೀನಿ. ಆಮೇಲೆ ಅವರು SP ಬಾಲಸುಬ್ರಹ್ಮಣ್ಯಂ ಹಾಡು ಹಾಡ್ತಾರೆ, ಇನ್ನೊಬ್ರು ಪರಶುರಾಮ್ ಅಂತ. ಮತ್ತ ಅವ್ರು ರಾಜು ಹಿರೇಮಠ ಹೇಳಿದ್ನಲ್ಲ, ಅವರು ಪಿ ಬಿ ಶ್ರೀನಿವಾಸ್ ಹಾಡು ಹಾಡ್ತಾರ. ಹಿಂಗ ಅವನ್ ಒಬ್ಬರದಾದ್ಮೇಲೆ ಒಬ್ರು ಹಿಂಗ ಹಾಡ್ಕೊಂತ ಹೋಗ್ತೀವಿ. ಎಷ್ಟು ಪ್ರೋಗ್ರಾಮ್ ಇರುತ್ತೋ ನೀವು ಅದ್ರ ಮೇಲೆ ಅದು ಮಿನಿಮಮ್ 2 ತಾಸಿನಿಂದ 3 ತಾಸು 4 ತಾಸು. ಒಮ್ಮೊಮ್ಮೆ ನಾವು ಬಂದ್ ಮಾಡ್ತೀವಿ ಅಂದ್ರೂ ಬಿಡಂಗ. ಗದಿಗೆ ಒಂದ್ ಲಗ್ನದಾಗ ಹೋಗಿವಿ ನಾವು, 3 ಗಂಟೆ ಆತ್ರಿ, 4 ಗಂಟೆ ಆತ ಅಂದ್ಕೊಳ್ಳೇನ ಅವ್ರು ಬಿಡಾಕ ತಯಾರಿಲ್ಲ. ಮತ್ತ ಅವ್ರು ನಮ್ಗೇನ್ ಪ್ರೋಗ್ರಾಮ್ ಕೊಟ್ಟಿದ್ರಲ್ಲ ಮದ್ವಿ ಗಂಟೆ ಅಂತ, ಅವ್ರು ಬಂದ್ ಊಟ ಮಾಡ್ಬೇಕು ಮರ ಬೇಡ, ಅದಕ್ಕೇನಂತಾರ, ಇಬ್ಬರು ಹೋಗಿ ಊಟ ಮಾಡಿ ಬರ್ಲಿ, ಇಬ್ರು ಹಂಗ ಮಾಡಿದ್ವಿ. ಮತ್ತು ಇಬ್ಬಿಬ್ರು ಊಟಕ್ಕೆ ಹೋಗಿ 5 ಗಂಟೆ ಮಟ್ಟ ಪ್ರೋಗ್ರಾಮ್ ಜಕ್ಕಿದ್ವಿ. ಅಂದ್ರೆ ಕೇಳೋರ್ ಅದಾರ ಅಂದ್ರೆ ನಮಗೂ ಸಂತೋಷ, ಖುಷಿ ಆಗತ್ತೆ ಹೇಳೋದಕ್ಕೆ. ಹೌದಿಲ್ಲ, ಅವಾಗ ಅದು ಎಷ್ಟೇ ದುಡ್ಡು ಕೊಟ್ರು ಸಿಗದಂತ ಸಂತೋಷ ನಮಗ್ ಸಿಕ್ಕಿರ್ತೇನೆ. ಖಂಡಿತ. ಚಪ್ಪಾಳಿ ತಟ್ತಾರ, ಆಮೇಲೆ ಕೇಳಕ್ ಕುಂತಿರ್ತಾರ. ಅದೇ ಯೂಶುವಲಿ ಏನಾಗುತ್ತೆ ಸರ್ ಅಂದ್ರೆ, ವರ್ಕಿಂಗ್ ಇದ್ರೆ 60 ವರ್ಷಕ್ಕೆ ರಿಟೈರ್ ಆಗ್ತಾರೆ. ಬಿಸ್ನೆಸ್ ಅಲ್ಲಿ ಇದ್ರೆ ಹೆಲ್ತ್ ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡ್ತಾರೆ. ಇಲ್ಲಾಂದ್ರೆ ಮಕ್ಕಳು ಬೇಡ ಅಂತ ಮನೇಲಿ ಕೂರಿಸಿ ಮಕ್ಕಳ ಬಿಸ್ನೆಸ್ ಅನ್ನ ತಗೊಂಡ್ ಹೋಗ್ತಾರೆ. ಇಲ್ಲ ಮಕ್ಕಳು ಬೇರೆ ಬೇರೆ ಜಾಬ್ ಅಲ್ಲಿ ಇದ್ದು ಬಿಸ್ನೆಸ್ ಬೇಡ ಅನ್ನಂಗಿದ್ರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾರೆ. ಈಗ ನೀವು 60 ವರ್ಷದ ನಂತರ ನಿಮ್ದೊಂದೇನೋ ಬಿಸ್ನೆಸ್ ಇತ್ತು, ಅದನ್ನ ಸ್ಟಾಪ್ ಮಾಡಿ ಈ ತರದೊಂದು ಹಾಬಿ ಬೆಳೆಸ್ಕೊಂಡಿದ್ರೆ ಅದು ಎಷ್ಟು ಸಂತೋಷ ಕೊಡ್ತಾ ಇದೆ ನಿಮ್ಗೆ? ತುಂಬಾ ಸಂತೋಷ ಕೊಡಾಗದ. ಯಾಕಂದ್ರ ಅದು ಏನೋ ಅಂತ ಕನ್ನಡದಾಗ ಒಂದು ಗಾದಿ ಮಾತೈತಾನೆ, ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ತೊಡರಿದ. ನಾವು ಹೈಸ್ಕೂಲ್ನಾಗ ಇದ್ದಾಗ ಕಲ್ತಿದ್ವಿ ಪಾಠದ. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಏನ್ ಮಾಡ್ಬೇಕು ಅವಾಗ ಬಳ್ಳಿ ತೊಡ ಬಂದ್ಕೊಳ್ಳಿ ಎಡವಿದ್ವಿ, ಏನದು ಅಂತ ನೋಡಿದಾಗ ಇಲ್ಲಿ ಒಂದು ದಾರಿ ಐತೆ, ದಾರಿ ಇದೆ ನಮಗೆ. ಅಂದ್ರೆ ಎಷ್ಟೋ ವರ್ಷದ ಕನ್ಸು, ಅದು ಮಾಡಕ್ಕಂತ ಒಂದು ಅವಕಾಶ ಇರಂಗಿಲ್ಲ. ಸೊ ಇವಾಗ ನಿಮ್ಮ ಅತ್ತಿಗೆ ಮುಖಾಂತರ ಸಿಸ್ಟರ್ ಅವರೊಬ್ರು ನಮಗ್ ಮಾರ್ಗದರ್ಶಕರು ಸಿಕ್ಬಿಟ್ರು, ಸಂಗೀತದ ಬಗ್ಗೆ ಗೊತ್ತಿದ್ದವ್ರು. ಇವಾಗ ಅವ್ರು ನಿಮ್ ಜೊತೆಲಿ ಬರ್ತಾರಿ. ಈಗ ಒಂದ್ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಅದಕ್ ಬಂದಿಲ್ಲ. ಶುರುವಾತಿಗೆ ಅವರು ನಾವು ಬಾಳ್ ಪ್ರೋಗ್ರಾಮು ಕೊಟ್ವಿ, ಪ್ರಾಕ್ಟೀಸು ಮಾಡೀವಿ. ಅದಕ್ಕೆ ಈಗ ಇತ್ತೀಚೆಗೆ ಸ್ವಲ್ಪ ಬಂದಿಲ್ಲ ಅಷ್ಟೇ. ಆದ್ರೂ ಬರ್ತಾರೆ, ಹಂಗೇನ್ರಿ ಇದ್ರೆ ಅವರು ಬರ್ತಾರೆ. ವಿಶೇಷ ಇತ್ತ ಅಂದ್ರೆ ಎಷ್ಟೋ ಜನ ಹಿರಿಯ ನಾಗರಿಕರಿಗೆ ನೀವೊಂದು ಮಾದರಿ ಅಂತ ಹೇಳ್ಬೋದು. ಈಗ ಅದೊಂದು ಸಂತೋಷ ಐತ್ರಿ. ಒಂದು ಕನಿಷ್ಠ ಅಂದ್ರೂ ಒಂದು 30-40 ಮಂದಿಗೆ ಸೀನಿಯರ್ ಸಿಟಿಜನ್ಸ್ ನಮ್ಮಲ್ಲಿ ಬರ್ತಾರೆ. ಅದ್ರೊಳಗೆ ರಿಟೈರ್ಡ್ ಅಗ್ರಿಕಲ್ಚರ್ ಆಫೀಸರ್ ಅದಾರ, ರಿಟೈರ್ಡ್ ಹಾರ್ಟಿಕಲ್ಚರ್ ಆಫೀಸರ್ಸು, ಆಮೇಲೆ ರಿಟೈರ್ಡ್ ಪೊಲೀಸು, ವರ್ಕಿಂಗ್ ಪೊಲೀಸ್, ಆಮೇಲೆ ಡಾಕ್ಟರ್ಸು ಬರ್ತಾರೆ. ಅವರು ಬಂದು ಅವರು ಹಾಡಾಡ್ತಾರೆ. ಮತ್ತೆ ಹೆಸರು ತಗೋಬಹುದಂದ್ರೆ ನಾ ತಗೋತೀನಿ, ಬೇಕಾದ್ರೆ ನೀವು ಅದನ್ನ. ನನಗೆಲ್ಲ ಅಬ್ಜೆಕ್ಷನ್ ಇಲ್ಲ ಸರ್. ಡಾಕ್ಟರ್ SP ಬಳಿಗಾರ್ ಅವ್ರು ಬರ್ತಾರೆ ನಮ್ಮಲ್ಲಿ ಹಾಡಕ್ಕೆ. ಓಕೆ, ತತ್ವದರ್ಶಿ ಡಾಕ್ಟರ್ ಇದಾರೆ ಅಂತ ಚೀಫ್ ಅವ್ರು. ಹೌದು, ಅವ್ರು ಕೂಡ ಬರ್ತಾರೆ. ನ್ಯೂರೋ ಸರ್ಜನ್. ಅವ್ರು ಬಂದವ್ರ. ಅವ್ರ ಮೊದಲಿಂದ ನಮ್ಮ ಅಪ್ಪರು ಶಿಗ್ಲಿ ಒಳಗೆ ಇದ್ರು, ಸರ್ಕಾರಿ ಡಾಕ್ಟರ್. ಅವ್ರ ಫ್ಯಾಮಿಲಿ ಡಾಕ್ಟರ್ ನಮ್ಮ ಅಪ್ಪರು ನೌಕರಿ ಮಾಡುವಾಗ. ಇವರೆಲ್ಲ ಸ್ಟೂಡೆಂಟ್ಸ್ ಅವಾಗ, ನಮ್ಗಿಂತ ಜೂನಿಯರ್. ಇವ್ರ ಅಣ್ಣಾರ್ ನಮ್ ಕ್ಲಾಸ್ಮೇಟ್.
ಅವಾಗ ಅವ್ರು ಇಲ್ಲಿ ಬಂದವರು ಫೋನ್ ಮಾಡ್ತಾರೆ ರಿಸೆಪ್ಷನಿಸ್ಟ್ಗೆ, 5 ಪೇಷಂಟ್ ಆಗೋ ಮಟ್ಟ ನನಗೆ ಫೋನ್ ಮಾಡಬೇಡ, ನಾನು ಒಂದು 4-5 ಹಾಡು ಹಾಡ್ತೀನಿ, ಆ 5 ಪೇಷಂಟ್ ಬಂದ್ಮೇಲೆ ಫೋನ್ ಮಾಡು, ಅಲ್ಲಿಂದ ಬರ್ತೀನಿ ಬಿಟ್ಟು ಅಂತ. ಅಂದ್ರೆ ಅಷ್ಟು ಒಲವು ಅವರಿಗೆ.